ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಗಣೇಶ ಚತುರ್ಥಿಗೆ ಕರ್ಜಿಕಾಯಿನ ಈ ರೀತಿಯಲ್ಲಿ ನೀವು ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡುವಂಥ ಒಂದು ಕರ್ಜಿಕಾಯಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಬೌಲಿಗೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1/4 ಕಪ್ ಆಗುವಷ್ಟು ನಾವು ಚಿರೋಟಿ ರವಾನ ತೊಗೋಬೇಕಾಗುತ್ತೆ. ಸೊ ರವೆ 1 ಕಪ್ ತೊಗೊಂಡ್ರೆ ಅದಕ್ಕೆ 1/4 ಕಪ್ ಆಗುವಷ್ಟು ನೀವು ಚಿರೋಟಿ ರವೆ ತೊಗೋಬೇಕಾಗುತ್ತೆ. ಸೊ ಕೆಲವರು ಅರ್ಧ ಅರ್ಧ ಹಾಕ್ತಾರೆ. ಹಾಗೆ ಹಾಕೋದ್ರಿಂದ ಅಷ್ಟು ಒಂದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಒಂದು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಇವಾಗ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಸ್ವಲ್ಪನೇ ನೀರನ್ನು ಹಾಕಿ ಇವಾಗ ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಸೊ ಒಂದು ಹದ ನೋಡಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕೋದ್ರಿಂದ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ಹಿಟ್ಟು ಕಲಸಾಗಿದೆ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಸ್ವಲ್ಪ ಕಲಸಿದ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಅಥವಾ 2 ಸ್ಪೂನು ಎಣ್ಣೆ ಹಾಕಿ ನಾವು ಇದಕ್ಕೆ 1-2 ಸಲ ಮಿದ್ದಿ ಅದನ್ನು ನಾನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಇವಾಗ ನಾವು ಅದಕ್ಕೆ ಕಡಲೆ ಇಲ್ಲಿ 3/4 ಕಪ್ ಆಗುವಷ್ಟು ಕಡಲೆ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಬೀಜನ ನಾನು ಹುರಿದು ಅದನ್ನು ಇಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ. ಈಗ ಒಂದು ಜಾರಿಗೆ ಫಸ್ಟು ಕಡಲೆನ ಹಾಕಿ ನಾವು ಪೌಡರ್ ಮಾಡ್ಕೊಂಬರೋಣ. ಪೌಡರ್ ಆದ ನಂತರ ಇವಾಗ ನಾನು ಇದಕ್ಕೆ ಕಡಲೆ ಬೀಜನೂ ಕೂಡ ಹಾಕ್ಕೋತೀನಿ. ಸೊ ಕಡಲೆ ಬೀಜನ ಹಾಕಿ ನಾವು ಇದನ್ನು ಒಂದು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಯಾಕೆಂದರೆ ಇದು ಜಾಸ್ತಿ ನುಣ್ಣಗೆ ಮಾಡೋವಂಥದ್ದು ಏನೂ ಇಲ್ಲ. ನಾವು ನಮ್ಮ ತಿಂದಾಗ ಬಾಯಲ್ಲಿ ನಮಗೆ ಫ್ಲೇವರ್ ಬರಬೇಕು. ಕಡಲೆ ಬೀಜ ಆಗಲಿ, ಕಾಯಿ ತುರಿ, ಕೊಬ್ಬರಿ ತುರಿ ಆಗಲಿ, ಇದೆಲ್ಲ ನಾವು ಅದು ನಮ್ಮ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ಈಸಿಯಾಗಿ ಮತ್ತು ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟು ಕೂಡ. ಸೊ ಇವಾಗ ನೋಡಿ, ನಾನು ಇಲ್ಲಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಸುಮಾರು 1-1.5 ಕಪ್ ಆಗುವಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಕೂಡ ಒಂದ್ಸಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಜಸ್ಟ್ 1 ಸೆಕೆಂಡ್ ನಾವು ಹೀಗೆ ಸ್ವಿಚ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು, ಅದು ಗ್ರೈಂಡ್ ಆಗುತ್ತೆ. ಜಾಸ್ತಿ ಬೇಡ, ಪೌಡರ್ ಥರ ಫುಲ್ ಪೌಡರ್ ಬೇಡ. ನಂತರ ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಸಕ್ಕರೆನ ಉಪಯೋಗಿಸ್ದಲೇ ಇವತ್ತು ನಾನು ಕರ್ಜಿಕಾಯಿ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬೆಲ್ಲನೂ ಹಾಕಿ ಸೊ ಅದನ್ನು ಕೂಡ ಒಂದ್ಸಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ, ನೋಡ್ಬೋದು ನೀವು. ಈಗ ಹೀಗೆ ಮಾಡಿದ್ರೆ ನಾವು ನೀಟಾಗಿ ಅದು ಮಿಕ್ಸ್ ಆಗಿರುತ್ತೆ ಎಲ್ಲದೂ ಕೂಡ. ನೋಡಿ, ಒಂದು ಕಡೆ ಬೆಲ್ಲ ಇರುತ್ತೆ, ಕೆಲವೊಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದು ಕಡೆ ಕೊಬ್ಬರಿ ತುರಿ ಹಾಗೆ ಇರುತ್ತೆ. ಹಾಗಾಗಬಾರ್ದು ಅಂತಲೇ ನಾನು ಒಂದ್ಸಲ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನಿಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ಸೊ ಗಸಗಸೆನ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಹುರಿದು ಅದನ್ನು ಕೂಡ ಹಾಕ್ಕೊಳ್ಳೋಣ. ಓಕೆ, ಜಾಸ್ತಿ ಒಂದು ಚಿಟಪಿಟ ಅನ್ನೋ ಥರ ನಾವು ಅದನ್ನು ಗಸಗಸೆನ ಉರಿಬೇಕಾಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ರೆಡಿ ಮಾಡಿಕೊಂಡು ಇದನ್ನು 1 ತಿಂಗಳವರೆಗೂ ಕೂಡ ನೀವು ಇಟ್ಕೋಬೋದು. ಇಟ್ಟು ಕೂಡ ನೀವು ಯಾವಾಗ ಬೇಕೋ ಆವಾಗ ಕರ್ಜಿಕಾಯಿ ಅಥವಾ ಮೋದಕ ಯಾವುದನ್ನು ಬೇಕಿದ್ರೂ ನೀವು ರೆಡಿ ಮಾಡ್ಕೋಬೋದು. ಸೊ ಹಿಟ್ಟನ್ನು ಕಲಸಿರೋ ಹಿಟ್ಟನ್ನು ಇವಾಗ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಉಂಡೆಯನ್ನು ತೊಗೊಳ್ಳೋಣ, ಅದನ್ನು ಕೂಡ ಒಂದ್ಸಲ ನಾದ್ಕೊಳ್ಳೋಣ. ಫ್ರೆಂಡ್ಸ್, ಗಣೇಶ ಚತುರ್ಥಿ ಹಬ್ಬಕ್ಕೆ ಖಂಡಿತವಾಗ್ಲೂ ಕರ್ಜಿಕಾಯಿನ ಈ ರೀತಿಯಲ್ಲಿ ಒಂದ್ಸಲ ಮಾಡಿ ನೋಡಿ. ನೀವು ಇದೇ ರೀತಿಯಲ್ಲಿ ಕೂಡ ಮೋದಕ ಕೂಡ ಇದೇ ಇದರಲ್ಲಿ ಮಾಡ್ಕೋಬೋದು. ಸೊ ನಾನು ಮೋದಕ ರೆಸಿಪಿಯನ್ನು ಕೂಡ ಸುಮಾರು ಶೇರ್ ಮಾಡಿದ್ದೀನಿ. ನೀವ್ಯಾರಾದ್ರೂ ನೋಡಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ಕರ್ಜಿಕಾಯಿ ಫ್ರೆಶ್ ಮಾಡುವಂಥದ್ದನ್ನು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ನಾವು ಮೇಲೆ ಅದು ಸ್ಪ್ರೆಡ್ ಮಾಡೋಣ. ನಂತರ ನೋಡಿ, ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ನಾವು ಇದನ್ನು ಈ ಥರ ಮೇಲಿಟ್ಕೋಬೇಕು. ಇಟ್ಟಿದ ನಂತರ ನಾವು ಇವಾಗ ಮಾಡಿರೋಂತಹ ಪೌಡರ್ ಇದೆಯಲ್ಲ, ಕೊಬ್ಬರಿ ತುರಿ ಎಲ್ಲ ಹಾಕಿರೋದು, ಸೊ ಅದನ್ನು 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಫ್ರೆಶ್ ಮಾಡಿ ನೀಟಾಗಿ ಒಂದು ಕಡೆಯಿಂದ ಫ್ರೆಶ್ ಮಾಡ್ಕೊಂಬನ್ನಿ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಗಣೇಶ ಚತುರ್ಥಿ ಹಬ್ಬಕ್ಕೆ ಮಾಡುವಂಥ ಕರ್ಜಿಕಾಯಿ. ಗಣೇಶನಿಗೆ ತುಂಬಾ ಇಷ್ಟ ಕರ್ಜಿಕಾಯಿ, ಹಾಗೆ ಮೋದಕ ಎಲ್ಲ ಸ್ವೀಟ್ಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ಗಣೇಶನಿಗೆ. ಓಕೆ, ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.
ಅಂಟೋದಿಲ್ಲ, ಅದು ಓಪನ್ ಕೂಡ ಆಗೋದಿಲ್ಲ. ಅಷ್ಟು ನೀಟಾಗಿ ಬರುತ್ತೆ. ಸೊ ನೀವೆಲ್ಲದನ್ನು ಕೂಡ ಈ ಥರ ರೆಡಿ ಮಾಡಿಕೊಂಡು ನಾನು ಇವಾಗ ಇಟ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಇವಾಗ ಆಯಿಲ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಕರ್ಜಿಕಾಯಿನ ಈಗ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಸೊ ನೋಡಿ ನಾನು 1 ಬೈ 1 ಹಾಕ್ತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಕರಿಯೋದ್ರಿಂದ ಸ್ವಲ್ಪ ನೋಡಿಕೊಂಡು ನೀವು ಎಣ್ಣೆಯಲ್ಲಿ ಕರೀರಿ ಫ್ರೆಂಡ್ಸ್, ಯಾಕೆಂದರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನಾವು ಏನೇ ಐಟಮ್ಸ್ನ ಏನೇ ಮಾಡ್ತಾ ಇದ್ದು ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ನಾವು ಗಮನ ಕೊಟ್ಟು ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಎರಡು ಸೈಡ್ ಕೂಡ ನಾನು ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಕರ್ಜಿಕಾಯಿ ರೆಸಿಪಿ ರೆಡಿಯಾಗಿದೆ. ಗಣೇಶ ಚತುರ್ಥಿಗೆ ಕರ್ಜಿಕಾಯಿನ ಈ ರೀತಿಯಲ್ಲಿ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಕಾರಂಜಿ ರೆಸಿಪಿ ರೆಡಿಯಾಗಿದೆ, ನೀವು ಟ್ರೈ ಮಾಡಿ. ಓಕೆ, ಬಾಯ್, ಸಿ ಯು.